ಇದೇ ಕಾಂಪಿಟೇಷನ್ ಎಂಬುದು ಇಟ್ಟಿದ್ದಾರೆ. 79 ವರ್ಷ ನಡೀತಾ ಇದೆ. ಸೊ ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ ಅವ್ರು ನೋಡಿ ವಿತೌಟ್ ಬ್ರೇಕ್ 79 ವರ್ಷದಿಂದ ಎಷ್ಟು ಜನ ಇದರಿಂದ ಮುಂದಕ್ಕೆ ಬಂದಿದ್ದಾರೆ ಅಂತ ನಮಗೆ ಗೊತ್ತಾಗುತ್ತೆ. ಸೊ ಅದರಾಗ ನಾನು ಒಬ್ಬಳನ್ನು ಹೇಳ್ಕೋಬೇಕು. ನಿಮ್ಮ ನಾನು ಮತ್ತೆ ಸಣ್ಣ ಮಕ್ಕಳಿರೋ ನಾವು ಹೇಳಿ 50 ವರ್ಷವಾಗಿ ಇಲ್ಲಿ ಇದ್ದೇವೆ. ನಾವು ಇದೇ ಟಿಪ್ಪಳಿಕೆಯಲ್ಲೇ ಇದ್ದೆವು. ಸೊ ಮದುವಾದ ಮೇಲೆಯೂ ದೇವರು ನಮಗೆ ಆ ಭಾಗ್ಯವನ್ನು ಕೊಟ್ಟು ಇದೇ ಟಿಪ್ಪಳಿಕೆಯಲ್ಲೇ ಇದ್ದು ಸೇವೆ ಮಾಡೋ ಭಾಗ್ಯವನ್ನು ಕೊಟ್ಟಿದ್ದಾರೆ. ಸೊ 50 ವರ್ಷ ಮಾಡ್ತಾ ಇದ್ದೆವು. ನಮಗೆ ಆಗ ಪ್ರೈಸ್ ಬಂದ ಇದೆಲ್ಲ ಇನ್ನೂ ಕೂಡ ನಾವು ಇಟ್ಟಿದ್ದೇನೆ ನಮ್ಮ ಮನೇಲಿ ನಾನು. ಸೊ ಯಾಕಂದರೆ ನಮ್ಮ ಚಿಕ್ಕ ವಯಸ್ಸಿಗೆ ಹಾಡಿ ತುಂಬೋದು. ಸೊ ಆ ದೇವ್ರಿಗೆ ನಾವು ಹಾಡೋದು ಅದು ಬಂದು ಎಲ್ಲರಿಗೂ ಬರ ಇಲ್ಲ. ಸೊ ಅದು ಯಾರಿಗೆ ಪೂರ್ವಜನ ಪುಣ್ಯ ಇದೆಯೋ ಅವ್ರ ಬಾಳಿಗೆ ಬಂದು ಆ ದೇವ್ರ ಭಗವಂತ ನುಡಿಸ್ತಾನೆ. ಅದಕ್ಕೆ ಬಂದು ಅದರ ಒಂದು ಮಹಿಮೆ ಏನು ಅನ್ನೋದು ನಿಮಗೆ ಗೊತ್ತಾಗುತ್ತೆ ಅಲ್ವಾ. ಈಗ ಅಲ್ಲಿ ಕೂತವ್ರು ಇಲ್ಲಿ ಕೂರ್ತೇವಲ್ವಾ, ಅದೇ ನೆಕ್ಸ್ಟ್ ನಿಮ್ಮ ಜನರೇಷನ್ ಬರೋಣ ನೀವು ಇಲ್ಲಿ ಕೂರ್ತೀರಿ. ಆಗ ಅದನ್ನು ನಾವು ನೋಡಬೇಕು. ಸೊ ಅದರಿಂದ ಈ ಭಾಗ್ಯ ಬಂದು ಎಲ್ಲರಿಗೂ ಬರಬೇಕು ಎಂಬುದನ್ನು ಭಗವಂತನ ಪ್ರಾರ್ಥನೆ ಮಾಡ್ತಾನೆ. ಹಾಡು ಕಲಿಯೋವಳೆ ಶ್ರುತಿ ಮಾತ್ರ ಲಯವಿಲ್ಲ ಅಂತ ಅಂತಾರಲ್ವಾ, ಅದೇ மாதிரி ಮೊದಲು ಹಾಡು ಹೇಳೋವಳೆ ಶ್ರುತಿ ಇರಬೇಕು, ತಾಳವೂ ಇರಬೇಕು, ಎರಡೂ ಇರಬೇಕು. ಎರಡೂ ಇದ್ದು ಆ ನುಡಿಗಳ ಅರ್ಥ ತಿಳಿದು ಹೇಳಬೇಕು. ಯಾಕಂದರೆ ದಾಸರ ಪದಗಳು ಹೋದು ನಾವು ಸುಮ್ಮನೆ ಹೇಳಬಾರ್ದು. ಸೊ ಅದರ ಅರ್ಥ ನಾವು ತಿಳಿದೇ ಹೇಳಿದ್ದೇವೆಂದರೆ ಅದರ ಫಲವು ನಮಗೆ ಹೆಚ್ಚಾಗುತ್ತೆ. ಸೊ ಈಗ ಎಲ್ಲ ಮಕ್ಕಳು ಚಂದ ಹಾಡಿದ್ರಿ, ಅದನ್ನು ಬಂದು ಇದೇ ಒಂದು ನೆಕ್ಸ್ಟ್ ಇಯರ್ ಇನ್ನೂ ಚಂದ ಹಾಡಿದವರು ಇದ್ದಾರೆ. ಸ್ವಲ್ಪ ಹಾಡಿದವರು ಸ್ವಲ್ಪ ಮುಂದಕ್ಕೆ ಬರಬೇಕು. ಚಂದ ಅದನ್ನು ಕಲಿತು ಯಾರು ಚಂದ ಹೇಳಿಕೊಡ್ತಾರೆಯೋ ಅವ್ರ ಹತ್ರ ಅದನ್ನು ಅಧ್ಯಯನ ಮಾಡಿ ಚಂದ ಹಾಡಬೇಕು ಅದನ್ನು ಕೇಳಿದ್ದೇವು. ಸೊ ಎಲ್ಲ ಮಕ್ಕಳು ಚಂದ ಹಾಡಿದಿರಿ, ಪ್ರೈಸ್ ಬರ್ತೇ ಬರಲ್ಲ, ಇದನ್ನು ಬಿಟ್ಟು ಯಾರು ಚಿಂತೆ ಮಾಡಬೇಡಿ. ಈ ದೇವರು ನಾವು ನಿಮಗೆ ನುಡಿದಿದ್ದಿರಲಿಲ್ಲ, ಅದರ ಪುಣ್ಯ ನಿಮಗೆ ಖಂಡಿತ ನಿಮಗೆ ಬರ್ತದೆ. ಸೊ ಅದರ ನೀವು ಯೋಚನೆ ಮಾಡಬೇಡಿ. ಈ ಹಾಡು ಹಾಡಕ್ಕೆ ನೀವು 8 ಸಾರಿ ಮನೆಗೆ ಪ್ರಾಕ್ಟೀಸ್ ಮಾಡಿರ್ತೀರಿಲ್ಲ, 1 ಸಾರಿ 2 ಸಾರಿ 3 ಸಾರಿ 10 ಸಾರಿ ಹೇಳಿದ ಉಂಟಾದ ಪುಣ್ಯ ಉಂಟು. ಸೊ ಅದರಿಂದ ನೀವು ಅದನ್ನು ಬಿಟ್ಟು ಯೋಚನೆ ಮಾಡಬೇಡಿ. ನೀವು ಅದರಿಂದ ಚಂದ ಎಲ್ಲ ಮಕ್ಕಳು ಚಂದ ಹಾಡಿದ್ರಿ. ನೀವು ಇದರ ಏನು ಯೋಚನೆ ಇಲ್ಲ. ಫಸ್ಟ್ ಸೆಕೆಂಡ್ ಮೇಲೆ ಒಂದು ಟೆಸ್ಟು ಎಕ್ಸಾಮು ಅಂತಿದ್ರೆ ಮಾರ್ಕ್ ಒಂದು ಉಂಟು. ಸೊ ಅದಕ್ಕೆ ಇದು ನಾವು ಮಾಡ್ತೇವೆ, ಲೌಕಿಕ ಅಷ್ಟೇ ತಪ್ಪ. ಭಗವಂತನ ಕರುಣೆ ಭಗವಂತನ ಪುಣ್ಯ ಎಂಬುದು ಎಲ್ಲರಿಗೂ ಇದೆ. ಸೊ ಇದನ್ನು ಬಂದು ಖಂಡಿತ ನೀವೆಲ್ಲ ಸ್ವೀಕಾರ ಮಾಡಿದಿರಿ ಅಂತಂದ್ರಂತೇನೋ ಏನು ಈ ಒಂದು ಸಂಘದವರು ಮಾಡೋಂಥ ಒಂದು ಕಾರ್ಯಕ್ರಮ ಇದೇ மாதிரி ಮುಂದುವರಿಸಿ ಎಲ್ಲರೂ ದಂಡಿ ಮಕ್ಕಳು ಬಂದು ಇದರ ಭಾಗವಹಿಸಿ ಮಾಡಬೇಕು ಎಂಬುದು ನಮ್ಮ ಪ್ರಾರ್ಥನೆ. ಹರೆಯೇ ನಮಃ. ಥ್ಯಾಂಕ್ ಯು ಮಮ್ಮಿ. ಇಲ್ಲಿ ಪರ್ಫಾರ್ಮೆನ್ಸ್ ಮುಗಿದವರೆಲ್ಲ ಕೆಳಗೆ ಕೌಂಟರ್ನಲ್ಲಿ ಇದು ದಯಮಾಡಿ ಕಲೆಕ್ಟ್ ಮಾಡಬೇಕು. ಪಾರ್ಟಿಸಿಪೇಷನ್ ಸರ್ಟಿಫಿಕೇಟ್, ಪಾರ್ಟಿಸಿಪೇಷನ್ ಗಿಫ್ಟು, ಆಮೇಲೆ ಕ್ಯಾಲೆಂಡರ್, ದೇವರ ಕ್ಯಾಲೆಂಡರ್. ಥ್ಯಾಂಕ್ ಯು. ಶ್ರೀ ಗುರುಭ್ಯೋ ದಾಸರು ಹೇಳುವಾಗಲೇ ಹೇಳಿದ್ದಾರೆ, ಚಿಕ್ಕ ಕೊಂಡ ಬ್ಯಾಡ ಮನದಲ್ಲಿ ಯೋಚಿಸು ಕೆಡ ಬ್ಯಾಡ. ದೇವ್ರನ್ನ ಹೇಳೋಣ ಯಾವ ಟೈಮಿಗೆ ಬೇಕಾದ್ರೆ ಹೇಳುವಂತ ಬಲ ಮೇಲೆ ಬೆಂಡಕಾಯಿ ಹುಡಿ ಹಾಗಿದ್ದೀವಿಲ್ಲ ಫ್ರೈ ಮಾಡ್ತಾರೆ ಅವಳು. ಅವಳು ನನ್ನ ಜನ್ಮ ಬಂದಾಗ ನಾನೀಗೆ ಇರುವಾಗ ಕೃಷ್ಣ, ಇದು ಒಂದು ಕನ್ಸಿಸ್ಟೆನ್ಸಿ ತುಂಬ ಸ್ಟ್ರಿಕ್ಟ್ ಆಗೋದು, ತುಂಬ ಸ್ಟ್ರಿಕ್ಟ್ ಆಗೋದು ಎಷ್ಟು ಮಾಡ್ತಾರೆ ಅಂತ ಮಾಡ್ಬೋದಿಲ್ಲ. ಭಗವಂತನ ನಾಮ ಉಚ್ಚರಿಸಿ ಆ ಸಾಹಿತ್ಯನ ಮನಸ್ಸಿಸಬೇಕು. ಅವ್ರು ಹೇಳ್ಬೋದು ದಾಸನ ಮಾಡಿಕೋ ಎನ್ನ ಅಂತ. ದಾಸನ ಮಾಡಿಕೋ ಏನು ಹಾಗಾಡ್ಬೋದು, ದಾಸನ ಭಾವ ಅಂದರೆ ಏನು ಅರ್ಥ ತಲೆಗೆ ಮುಖ್ಯವಾದ ದಾಸರ ಪದಗಳಲ್ಲಿ ಸಾಹಿತ್ಯ ಬಂದು ವೆರಿ ವೆರಿ ಇಂಪಾರ್ಟೆಂಟ್. ಅದರಲ್ಲಿ ಏನು ಬರುತ್ತಾರೆ, ಯಾಕಂದರೆ ನಮ್ಮ ಮಂತ್ರ ಬರೋಣ ಎಲ್ಲರಿಗೂ ನಮಗೆ ಅರ್ಥ ತಿಳಿದು. ಆದರೆ ಈ ದೇವರು ನಾವಲ್ಲಿ ಪುರದಾಸರು ತುಂಬ ಈಸಿಯಾಗಿ ಕೊಟ್ಟಿದ್ದಾರೆ. ಎಲ್ಲ ಕಟ್ಟುವಾಗ ನನ್ನ ಜನ್ಮ ಬಂದಾಗ ನಾನೀಗೆ ಇರುವಾಗ ತವರ ಎಲ್ಲವೇ ರಾಮ ರಾಮ ಎಂದು ನಡೆದರೆ ಎಲ್ಲ ಹಾಡುಗಳನ್ನು ನಮಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುವಂತ ಮಾಡಿಕೊಟ್ಟಿದ್ದಾರೆ. ಅದು ನಮಗೆ ಸಿಕ್ಕಿದ ಪುಷ್ಯ ಇದೇನು ಟ್ರೆಷರ್ ಅದು ನಾವು ವೇಸ್ಟ್ ಮಾಡಿದಾಗ ನಮ್ಮ ಮಧ್ವಂತ ಸಿದ್ಧಾಂತ ಪ್ರಕಾರವಾಗಿ ನಾವು ಇದನ್ನು ಮಾಡಿ ಆಗಬೇಕು, ಮಾಡಬೇಕು, ಇಂಟ್ರೆಸ್ಟ್ ಹೋಗಬೇಕು, ಮಕ್ಕಳಿಗೆ ಹೇಳಬೇಕು, ಮಕ್ಕಳಿಗೆ ಹೇಳಬೇಕು. ಭಜನೆ ಮಾಡಿ ಹೇಳುವಾಗಂದರೆ ನಾಟ್ ಓನ್ಲಿ ನಾವು ಸಾಹಿತ್ಯನ ಅಂಡರ್ಸ್ಟ್ಯಾಂಡ್ ಮಾಡಿದ್ದು ಆ ಸಾಹಿತ್ಯದ ಅರ್ಥನ ಹೊರಗೆ ಹೇಳ್ತೀವಿ ಭಾವಂದ, ಪ್ಲಸ್ ಮೇಕ್ ಅದೇ ಸಾಲ್ವ್ ಇನ್ವಾಲ್ವ್ ಇದೆ. ಹತ್ತತ್ತು ಇನ್ನೊಬ್ಬರು ಮೊದಲೇ ನಾವು ಹೇಳಿದ್ದು ನೀವು ಹೇಳ್ತಾರೋ ಏನು ಕಲಿಸಿ ಬೇಕಾದ್ರೆ ಮಾಡಾಡ ನಮ್ಮೂರೆಲ್ಲ ಹಾಲು ಕರಿಯವಳು ಹಾಡು ಹಾಡೋರು, ಗೋ ಹಾಡು ಭಾಗ್ಯ ಲಕ್ಷ್ಮೀ ಬಾರಮ್ಮ ಮತ್ತವೆಲ್ಲ
ಆ ಹಳೆಕಾಲ ಹಾಡು ಕಮಲಾಲಯದಲ್ಲಿ ಉಚಿತ ಮಾತೆ ಕಮಲ ನಾ ಪನ್ನದಂತೆ ಕಮಲದ ಹೂವನ್ನು ನೀಡೆ ಆಟ ಆಟವಾ ಹೇಳ್ತಾರೆ. ನಮ್ಮ ತಾಯಿ ಮತ್ತು ನಮ್ಮ ಅವ್ವಂದ್ರೆಲ್ಲ ಇವರೆಲ್ಲ ಕೂಡ ಇವ್ರ ಫ್ಯಾಮಿಲಿಯಲ್ಲೂ ಕೂಡ ಎಲ್ಲ ಹಾಡುಗಳು ಹಾಗೆ ಬರ್ತಾರೆ, ನಡೆದು ಬರ್ತಾರೆ. ಇವು ತುಂಬ ಸಂವಾರ ಅವಳ ಸಂವಾದ ದಯಮಾಡು ದಯಮಾಡು ಖಂಡಿತ ಈ ಭಗವಂತನ ಬಾಕಿ ನೀವು ಹೋಮ ಮಾಡೋ ಒಂದು ಇದೆಲ್ಲ ಮಾಡೋ ಒಂದು ಅದೆಲ್ಲ ಬೇರೆ ತುಂಬ ಕಷ್ಟಪಟ್ಟು ಮಾಡೋದು ಇತ್ಯಾದಿಗಳು ಮಾಡೋದ್ರಲ್ಲಿ ತಪ್ಪಿದೆ. ಇದರಲ್ಲಿ ಏನಂದರೆ ತುಂಬ ಈಸಿಯ ಪರಮಾತ್ಮನ ನಮ್ಮ ಹತ್ರ ತಗೊಂಡು ಹಾಡು ಹೇಳುವಾಗ ಯಾರು ಹೇಳ್ತೇವೆ ಆ ಭಗವಂತನ ಮನಸ್ಸಲ್ಲಿಟ್ಟು ಕೃಷ್ಣ ಕೃಷ್ಣ ಬರುತ್ತೆ, ರಾಮ ಅಂತ ಅರ್ಥ ಎಲ್ಲ ಉಳ್ಕೊಟ್ಟಿದ್ರು. ಹೇಗೆ ಇರ್ಬೇಕು ಕೃಷ್ಣ ಅಂದರೆ ಹೇಗಿರ್ಬೇಕು ಅಂತ ಅದರ ಮನಸ್ಸಲ್ಲಿ ಇಟ್ಕೊಂಡು ಆ ದಾಸ ಸಾಹಿತ್ಯ ರಸನ ಉಣ್ಣಬೇಕು ಅಂತ ಮುಖ್ಯ. ರಾಗ ಆಮೇಲೆ ಭಾವ ರಾಗ ತಾಳ ಇತ್ಯಾದಿಗಳು ಸರದ ನೀವೆಲ್ಲ ತುಂಬ ಚೆನ್ನಾಗಿ ಹೇಳಿದ್ದೀರಿ ಎಲ್ಲರೂ. ಇನ್ನೂ ಮೇಲೆ ಮೇಲೆ ದಂಡಿ ಹೇಳು ಒಂದು ಕಚೇರಿ ಮಾಡುವಂಥ ಅವಶ್ಯ ಇಲ್ಲ, ಭಜನೆ ಮಾಡಿ ಇನ್ನೊಬ್ಬರನ್ನ ಇಂಪ್ರೆಸ್ ಮಾಡೋದು. ಮತ್ತವರು ಯು ಆಲ್ಸೋ ಮೇಕ್ ಅದರ್ಸ್ ಟು ಜಾಯಿನ್ ವಿತ್ ಯು. ಈವನ್ ನರ್ತನ ಕೂತುಂಡೆ ಹೇಳೋದು ಮಟ್ಟಿಲ್ಲ, ನರ್ತನ ನೋಡು ಸರಿ ಹಾಡಿ ಎಲ್ಲ ಕೃಷ್ಣ ನರ್ತನ ಹೇಳ್ತಾವೆ. ಇವಾಗ ನರ್ತನ ಹಾಡು ನಮ್ಮ ನರ್ತನ ಹೇಳೋ ಹಾಡುಗಳಾದ ನಾವು ಎಲ್ಲರೇ ಯಾರು ಅಂದ್ರೂ ಫ್ರೀ ಆಗ್ತೀವಿ, ನೀವು ಬೇಕು ಅಂದರೆ ಬಂದು ಕಲಿಬೋದು. ಅದಿಲ್ಲದೆ ಇದಕ್ಕೊಂದು ಒಂದು ಸಂಪ್ರದಾಯ ಕೂತವ್ರು ಮಾಡಿದ್ದೀವಿ. ಇಲ್ಲಿ ಪುರಂದರದಾಸರಲ್ಲಿ ಅನೇಕೋ ಮಾಡಿದ್ದಾರೆ, ದಾಸಗಾನಾಮೃತ 5 times 6 times ಮಾಡಿದ್ದಾರೆ ಎಲ್ಲ ರೈಟ್. ಇನ್ನೂ ಸ್ವಲ್ಪ ಈಸ್ಯ ಬೇಕು ಹಾಗಕ್ಕೋಸ್ಕರ ಈ ಹರಿದಾಸ ಕೀರ್ತನೆಗಳು ಎಂಬ ಇದನ್ನು ಬಂದು ನಾವು ಮಾಡಿ ಸ್ವಾಮಿಗಳು ಆಶೀರ್ವಾದ ಅನುಗ್ರಹದಿಂದ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ವಿ. ಬಟ್ ಇಟ್ಸ್ ಎ ಕಾಸ್ಟ್ಲಿ ಅಫೇರ್ ಅಂತ ಒಂದು ಚಾರ್ಜ್ ಮಾಡ್ತಿರುತ್ತೆ. ಯಾಕಂದರೆ ನಾವು ಫ್ರೀಯಾಗಿ ತೊಗೊಂಡೋದ್ರೆ ಏನಾದರೂ ಓಕೆ ಆಗಬೇಕು, $100 ಕೊಟ್ಟರೆ ಅದಕ್ಕೆ ವ್ಯಾಲ್ಯೂ ಇರೋದು. ಅದರಿಂದ ಈ ಇದಾಗ್ತಾ ಇರುತ್ತೆ. 1000 ಕೊಟ್ಟು ಬಿಟ್ಟು ಮಾಡಿದ್ದೀವಿ. ಈ ನಮ್ಮ